ಏನಾರ ವಿಚಾರ ಇದ್ದರೆ ನೀವು ಹೇಳ್ದಂಗೆ ತನಿಖೆ ಆಯ್ಕೆ ಡಿಸ್ಟರ್ಬ್ ಆಗುತ್ತೆ ಅಂತ ವಿಚಾರನೇ ಇಲ್ಲ. ಇವ್ರಿಗೆ ಸಂಬಂಧ ಇಲ್ಲದೆ ಇರೋ ವಿಚಾರನ ಇವ್ರು ಹೇಳಿದ್ರು ಅಂತ ರಾಜೀನಾಮೆ ಕೊಡೋದು 136 ಜನ ಗೆಲ್ಸಿರೋದು. ಇವ್ರು ಯಾರು ರಾಜೀನಾಮೆ ಕೇಳೋದಕ್ಕೆ? ಇವ್ರ ತಟ್ಟಲ್ಲೇ ಹೆಗಣ ಬಿದ್ದಿದೆ, ಪಕ್ಕದ ತಟ್ಟಲ್ಲಿ ಯಾಕೆ ಇಲ್ಲಿ ನೋಡಕ್ಕೆ ಹೋಗ್ಬೇಕ್ರಿ ಕೆಲಸ ಇಲ್ದಲೆ? ಇವತ್ತು 4 ಜನದ್ದು ಗವರ್ನರ್ ಮುಂದೆ ತನಿಖೆ ಆಗಿ ಪರ್ಮಿಷನ್ ಕೇಳಿದ್ದಾರೆ. ಮೊದಲು ಅದನ್ನು ಕೊಡಕ್ಕೆ ಹೇಳ್ರಿ. ಆಮೇಲೆ SOP ಅಂತೇಳಿ ಕೇಂದ್ರ ಸರ್ಕಾರ ಓಡಿಸಿರೋದ್ರಲ್ಲಿ ಯಾವ ರೀತಿಯಲ್ಲಿ ತನಿಖೆನ ಮಾಡಬೇಕು, ನೋಟಿಸ್ ಕೊಡಬೇಕು, ಗವರ್ನರು ಪ್ರಾಸಿಕ್ಯೂಷನ್ ಕೊಡಬೇಕು ಅಂತ ಈ ಸೆಂಟ್ರಲ್ ಗೌರ್ಮೆಂಟ್ನವರೇ ಸರ್ಕಾರನೇ ಮಾಡಿದೆ. ಯಾವುದಾದ್ರು DG ಲೆವೆಲ್ನವರು ತನಿಖೆ ಆಗಿದ್ದರೆ, ಲೋಕಾಯುಕ್ತ ಸಂಸ್ಥೆ ತನಿಖೆ ಆಗಿದ್ದರೆ ಇಂಥದ್ದು ಮಾತ್ರ ಈ ರೀತಿ ಕೇಳಲಿಕ್ಕೆ ಅವಕಾಶ ಇರೋದು. ಅದನ್ನು ಕಾಪಿಯನ್ನು ಮೊನ್ನೆ ಸರ್ಕ್ಯುಲೇಟ್ ಮಾಡಿದ್ದೀವಿ, ನಿಮ್ಮೆಲ್ಲ ಮಾಧ್ಯಮದವ್ರಿಗೆ ಬೆಂಗಳೂರಿನಲ್ಲಿ ನೋಡಿ. ಅದನ್ನು ಬಹುಶಃ ಇವರು ಮೂಡಾದಲ್ಲಿ ಏನೂ ಇಲ್ಲದೆ ಇರೋ ವಿಚಾರನ ಎತ್ಕೊಂಡಿದ್ದಾರೆ. ಮೂಡಾದಲ್ಲಿ ಒಂದಿಷ್ಟು ಹಗರಣ ಇದೆ. ಈಗ ನಾವು ಜುಡಿಷಿಯಲ್ ಕಮಿಟಿ ಮಾಡಿದ್ದೀವಲ್ಲ, ತಡ್ಕೊಳ್ಳಿ, 1-2 ತಿಂಗಳು ಗೊತ್ತಾಗುತ್ತೆ ಅವ್ರಿಗೆ ಯಾರ್ಯಾರಿಗೆ ಕುತ್ತಿಗೆಗೆ ಬರುತ್ತೆ ಅಂತೇಳಿ. ಕಾದು ನೋಡಿ. ಕುಮಾರಸ್ವಾಮಿಯವರು, ಜೊಲ್ಲೆ ಮೇಡಮು, ಜನಾರ್ದನ್ ರೆಡ್ಡಿ, ನಿರಾಣಿಯವ್ರಿಗೆ 6 ತಿಂಗಳು 1 ವರ್ಷಗಟ್ಟಲೆ ತನಿಖೆ ಮುಗಿದು ಕ್ರಮ ತಗೊಳ್ಳೋದಕ್ಕೆ ಪರ್ಮಿಷನ್ ಕೇಳಿದ್ರೆ ಕೊಡೋಕ್ಕಾಗಿಲ್ಲ. ಸಿದ್ದರಾಮಯ್ಯನವ್ರ ವಿಚಾರನೇ ಇಲ್ಲದೆ ಇರ್ತಕ್ಕಂಥದ್ದನ್ನ ಇವ್ರು ಪ್ರಾಸಿಕ್ಯೂಷನ್ ಕೇಳಿದ ತಕ್ಷಣ ಅವ್ರು ಹೇಳಿದ ತಕ್ಷಣ ರಾಜೀನಾಮೆ ಕೇಳೋಕ್ಕಾಗತ್ತಾ? ಇದೇ ಅಲ್ಲಪ್ಪ, ಲೋಕಾಯುಕ್ತ ಸಂಸ್ಥೆ ತನಿಖೆ ಆಗಿದೆಯಲ್ಲ, ಸುಪ್ರೀಂ ಕೋರ್ಟಲ್ಲಿ ಡೈರೆಕ್ಷನ್ ಕೊಟ್ಟಿದ್ದಾರಲ್ಲ ತನಿಖೆ ಮಾಡಬೇಕು ಅಂತ. ಅದನ್ನು ನಾವೆಲ್ಲ ಕೇಳ್ತಾ ಇರೋದು. ಆಗೋಗಿರೋ ತನಿಖೆಯನ್ನ ಯಾಕೆ ಗವರ್ನರ್ ಅವರು ಇಟ್ಕೊಂಡಿದ್ದಾರೆ ಅಂತ. ಏನು ಪ್ರಾಸಿಕ್ಯೂಷನ್? ಯಾರು ಅನುಮತಿ ಕೊಡ್ರಿ ರೀ? ಅದನ್ನು ಎಲ್ಲ ಒಂದು ಹೇಳ್ತಾರೆ. ಒಂದ್ಸಲಿ ಪ್ರೀತಮ್ ಗೌಡ ಕ್ಯಾಸೆಟ್ ಬಿಡುಗಡೆ ಮಾಡ್ದ ಅಂತಾರೆ, ಇನ್ನೊಂದ್ಸಲ DK ಶಿವಕುಮಾರ್ ಬಿಡುಗಡೆ ಅಂತಾರೆ. ಅವ್ರ ವಿಚಾರಕ್ಕೆ ಮಹತ್ವ ಇದೆ ಏನ್ರಿ ರೀ? ಅವತ್ತು ಬೇಕಾಗಿತ್ತಾ? ಇಲ್ಲಿ ಇದೇ DC ಆಫೀಸ್ ಮುಂದೆ ಕೈ ಹಿಡ್ಕೊಂಡಿದ್ರಲ್ಲ, ನನಗೆ ಜೋಡಿ ಎತ್ತು, ನನ್ನ ಸೋದರ, ನನ್ನ ಮಗನ ಕೆಲ್ಸಕ್ಕೆ ಬಂದವ್ರೆ ಅಂತ. ಅವತ್ತು DK ಶಿವಕುಮಾರ್ ಚೆನ್ನಾಗಿದ್ರಾ? ಇವತ್ತು DK ಶಿವಕುಮಾರ್ ಕೆಟ್ಟೋಗಿದ್ದಾರಾ? ಬಾಂಬೆಗೆ ಹೋಗಿದ್ರಲ್ಲ ಇವ್ರ ಪರವಾಗಿ, ಅವತ್ತು DK ಶಿವಕುಮಾರ್ ಒಳ್ಳೆಯವರಿದ್ರಾ? ರೈ, ಕಾಂಗ್ರೆಸ್ನಲ್ಲಿ ಬಂಡೆ, ಸಿದ್ದರಾಮಯ್ಯ, ತಿಮ್ಮೇಗೌಡ, ಬೊಮ್ಮೇಗೌಡ, ಚಲುವರಾಯಸ್ವಾಮಿ ಇವ್ರಿಗೆ ಏನ್ರಿ ಆಗಬೇಕು? ಇವರು ಏನು BJP ಮತ್ತು ಜನತಾ ದಳದಲ್ಲಿದ್ದಾರೆ. ಇವರು BJP ಪರವಾಗಿ, RSS ಪರವಾಗಿ ಏನು ಮಾತಾಡಿದ್ರು? ಮೋದಿಯವ್ರ ಬಗ್ಗೆ ಏನು ಮಾತನಾಡಿದ್ರು? ಯಡಿಯೂರಪ್ಪನ ಬಗ್ಗೆ ಏನು ಮಾತಾಡಿದ್ರು? ಯಡಿಯೂರಪ್ಪ ಇವ್ರ ಬಗ್ಗೆ ಏನು ಮಾತಾಡಿದ್ರು? ಅದನ್ನು ಒಂದ್ಸಲ ತಿರುಗಿ ನೋಡಕ್ಕೆ ಹೇಳ್ರಿ. ರೀ, ಪ್ರಾಸಿಕ್ಯೂಷನ್ ಕೊಡೋದಾದ್ರೆ ಒಂದು ಸಂಸ್ಥೆ ತನಿಖೆ ಮಾಡಿ, ಆ ತನಿಖೆ ಆ ಸಂಸ್ಥೆ ಯಾರು ಕೇಳಬೇಕು ಅಂತಲೂ ಇದೆ ಕಾನೂನಲ್ಲಿ. ಯಾರು ಪ್ರಾಸಿಕ್ಯೂಷನ್ನ ಗವರ್ನರ್ ಮುಂದೆ ಕೇಳಬೇಕು ಅಂತಲೂ ಇದೆ. ಅಂಥವ್ರು ಕೇಳಿದಾಗ ಮಾತ್ರ ಈ ಥರದ ಅರೆ ಆಗುತ್ತೆ. ಇಲ್ಲಿ ಯಾರೋ ಒಬ್ಬ ಸಾಮಾನ್ಯ ಕ್ರಿಮಿನಲ್ ಮೊಕದ್ದಮೆ ಇರ್ತಕ್ಕಂಥವ್ರು, ತನಿಖೆಗೆ ಸಂಬಂಧ ಇಲ್ಲದೆ ಇರ್ತಕ್ಕಂಥದ್ದು, ಡಿಸಿಗ್ನೇಟೆಡ್ ಇಲ್ಲದೆ ಇರ್ತಕ್ಕಂಥವ್ರು ಕೇಳಿದ್ರಲ್ಲ. DG ಲೆವೆಲ್ಲು, IG ಲೆವೆಲ್ಲವರು ಮತ್ತು ಲೋಕಾಯುಕ್ತ ಸಂಸ್ಥೆ ಅಥವಾ SIT ಸಂಸ್ಥೆ ಅಥವಾ ಯಾವುದಾದ್ರು ಕಾನ್ಸ್ಟಿಟ್ಯೂಟ್ ಆಗಿರ್ತಕ್ಕಂಥ ಸಂವಿಧಾನಾತ್ಮಕವಾದ ಸಂಸ್ಥೆ ತನಿಖೆ ಮಾಡಿ ಅವರು ಗವರ್ನರ್ ಮುಂದೆ ಹೋದಾಗ ಈ ರೀತಿ ರಾಜೀನಾಮೆ ಕೊಡಬೇಕು, ಹೊರಗಡೆ ಇರಬೇಕು, ತನಿಖೆ ಅವ್ರ ಕ್ರಮ ಆಗಬೇಕು ಅಂತಿದೆ. ಇದು ಯಾವುದು ಇಲ್ಲದೆ ಇರ್ತಕ್ಕಂಥ ವಿಚಾರ ಬಿಟ್ಟಾಕಿ. ಹೈಕಮಾಂಡು ಮತ್ತು KPCC ಜನ, ಶಾಸಕರು, ಮಂತ್ರಿಗಳು, ಸೊ ಸಿದ್ದರಾಮಯ್ಯನ ಪರ ಇದ್ದೀವಿ. ಸಿದ್ದರಾಮಯ್ಯನವ್ರು ರಾಜೀನಾಮೆ ಕೊಡೋ ಅವಶ್ಯಕತೆ ಇಲ್ಲ. ನಾವು ಕಾನೂನುಬದ್ಧವಾಗಿ ರಾಜಕೀಯವಾಗಿ ಹೋರಾಟ ಮಾಡಬೇಕು ಅಂತ ಹೊರಟಿದ್ದೀವಿ. ಈಗಾಗಲೇ ಡೈರೆಕ್ಷನ್ ಮೊನ್ನೆಯಿಂದನೇ ಪಕ್ಷದಲ್ಲಿ ಇಶ್ಯೂ ಆಗಿದೆ. ಡೈರೆಕ್ಷನ್ ಮುಂದುವರಿಯುತ್ತದೆ. ಕರೆದಿರ್ತಕ್ಕಂಥದ್ದು ಬೇರೆ ಬೇರೆ ಪಕ್ಷದಲ್ಲಿ ವಿಚಾರಗಳಿರ್ತದೆ. ಇಲ್ಲಿ ನಡೆದಿರ್ತಕ್ಕಂಥ ವಿಚಾರವನ್ನು ಅವರು ಸಹ ಪೂರ್ಣ ಪ್ರಮಾಣದಲ್ಲಿ ತಿಳ್ಕೊಂಡು ಸಲಹೆ ಕೊಡ್ತಕ್ಕಂಥದ್ದು ಇರುತ್ತೆ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ನಡೀತಾ ಇದೆಯಲ್ಲ, ಆಲೇ ಜುಡಿಷಿಯಲ್ ಕಮಿಟಿ ರಚನೆ ಆಗಿದೆ. ಎಲ್ಲ ಥರದ ಫುಲ್ ಪ್ಲೇಟ್ ತನಿಖೆ ಫಾಸ್ಟಾಗಿ ಮಾಡಲಿಕ್ಕೆ ಸರ್ಕಾರ ಸಂಪೂರ್ಣ ಸಹಕಾರ ಕೊಟ್ಟಿದೆ, ಫ್ರೀ ಹ್ಯಾಂಡ್ ಕೊಟ್ಟಿದೆ, ತನಿಖೆ ಮಾಡಿ. ಇವತ್ತು ಕೋರ್ಟ್ ಮುಂದೆ ಹೋಗಿದ್ದೀವಿ, ನೋಡೋಣ. ಮಧ್ಯಾಹ್ನದ ಹೊತ್ತಿಗೆ ಕೋರ್ಟಲ್ಲಿ 2:15 ಸಿಂಗಲ್ ಬೆಂಚ್ ಮುಂದೆ ಹೋಗಿದ್ದೀವಿ. ಏನು ತೀರ್ಮಾನ ಕೊಡ್ತಾರೆ ಕೊಡಲಿ. ಸರ್, ಏನಕ್ಕೆ ಪ್ರತಿಭಟನೆ ಮಾಡ್ತಾರ್ರಿ? ನೋಡಿದ್ರಲ್ಲ ಪ್ರತಿಭಟನೆಯ ಮೈಸೂರಿನಲ್ಲಿ ನಮ್ಮ ಹತ್ರ 1.5 ಲಕ್ಷ ಜನ ಸೇರಿದ್ರು. ನಾವು ಅವರ ವಿಚಾರಕ್ಕೆ ತಪ್ಪು ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥದ್ದು ಅನವಶ್ಯಕ ಅಂದದಕ್ಕೆ 1.5 ಲಕ್ಷ ಸೇರಿದ್ರು. ಸಿದ್ದರಾಮಯ್ಯನವರ ವಿಚಾರದಲ್ಲಿ ನಾವು ರಾಜೀನಾಮೆ ಕೇಳ್ತಾ ಇದ್ದೀವಿ, ಪ್ರಾಸಿಕ್ಯೂಷನ್ ಕೇಳ್ತಾ ಇದ್ದೀವಿ ಅಂದರೆ 25,000 ಜನ ಸೇರಿದ್ರು. ಅಷ್ಟೇ ಅಲ್ವ ಅವ್ರಿಗೆ?
ಅದಕ್ಕೆ ಅಲ್ವ 25,000 ಜನ ಸೇರಿದ್ದು. ಹೋರಾಟದ್ದು BJPಯ ಒಂದು ಸಂವಿಧಾನ ಹುದ್ದೆಯನ್ನು ದುರುಪಯೋಗ ಮಾಡ್ಕೊತಾ ಇದ್ದಾರೆ. ಯಾರು ಬೇಕಾದ್ರೂ ಆಟ ಆಡ್ಬೋದು. ಅದಕ್ಕೂ ಒಂದು ಕಾಲ ಇರುತ್ತೆ. ಈಗಾಗಲೇ ಸಾಕಷ್ಟು ಪ್ರತಿಯೊಬ್ಬರಿಗೂ ಒಂದು ಎಂಡಿಂಗ್ ಅಂತ ಇರುತ್ತೆ. ಕಾದ್ ನೋಡಿ. ಈಗ ನೋಡಿ, ಒಂದು ಜುಡಿಷಿಯಲ್ ಎನ್ಕ್ವೈರಿ ಇರೋದ್ರಿಂದ 1-2 ತಿಂಗಳು ತಡ್ಕೊಳ್ಳಿ. ಸಂಪೂರ್ಣ 30 ದಿವಸಕ್ಕೆ ಕೊಡ್ತಾರೋ 60 ದಿವಸಕ್ಕೆ ಕೊಡ್ತಾರೋ ಕೊಡಲಿ. ನಾವು ಅವ್ರ ಥರ ಬೀದಿಲಿ ಆಟ ಆಡೋದಲ್ಲ. ಸರ್ಕಾರ ನಮ್ಮದು, ನಾವು ಸರ್ಕಾರ ನಡೆಸ್ತಾ ಇರೋದು. ಸ್ವಲ್ಪ ಕಾನೂನುಬದ್ಧವಾಗಿ, ಸಂವಿಧಾನಬದ್ಧವಾಗಿ ಸಾರ್ವಜನಿಕ ಹಿತವನ್ನು, ಸಾರ್ವಜನಿಕ ವಿಚಾರವನ್ನು ಗಮನದಲ್ಲಿ ಇಟ್ಕೊಂಡು ಮಾಡಬೇಕು. ಅಲ್ಲ, ರಮೇಶ್ ಬಾಬು ಶ್ರೀರಂಗಪಟ್ಟಣ ಶಾಸಕ ಹೇಳಿದ್ರು ಒಂದಷ್ಟು ದಾಖಲಾತಿಗಳನ್ನ ಇದೆ. ಸರ್ಕಾರ ಬಿಡುಗಡೆ ಮಾಡಬೇಕು ಅಂದರೆ ಬಿಡುಗಡೆ ಮಾಡಿ ತನಿಖೆ ಕೊಡಬೇಕು. ಇಲ್ಲ ತನಿಖೆ ಕೊಟ್ಟ ಮೇಲೆ ತನಿಖೆ ನಡೀತಾ ಇರುವಾಗ ಬಿಡುಗಡೆ ಮಾಡೋದು ಸೂಕ್ತ. ಹೌದು, ಅದನ್ನೇ ತಡ್ಕೊಳಪ್ಪ ಅಂತ ಹೇಳಿದ್ದು. ನಾವಿಲ್ಲ ಅಂತ ಹೇಳಲ್ಲ, ನಾವು ಪೆನ್ ಡ್ರೈವ್ ಇದೆ ಅಂತ ಹೇಳಲಿಲ್ಲ. ಸದ್ಯದಲ್ಲೇ ಎಲ್ಲವೂ ಹೊರಗಡೆ ಬರುತ್ತೆ. ನಾವು ಹಂಗೆ ಹೇಳಲ್ಲ ಗುರು, ನಾವು ಹೇಳ್ತಾ ಇದ್ದೀವಿ, ಕೊಡ್ತೀವಿ. ಸಾದಷ್ಟು ಬೇಗ ತನಿಖೆಯನ್ನು ಕಂಪ್ಲೀಟ್ ಮಾಡಿ ಎಲ್ಲ ಕ್ರಮ ಜರುಗಿಸ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.